ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ಸ್ವಂತ ಮನೆ ಇರಬೇಕು ಅನ್ನುವ ಕನಸು ಇದ್ದೇ ಇರುತ್ತೆ. ಅದಕ್ಕೆ ಅನುಕೂಲ ಆಗೋದಕ್ಕೆ ನಂದಿ ಇನ್ಫ್ರಾ ಕನ್ಸ್ಟ್ರಕ್ಷನ್ ಸಂಸ್ಥೆಯ ವತಿಯಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಮನೆಗಳನ್ನು ನಿರ್ಮಿಸಿಕೊಡ್ತಾ ಇದ್ದಾರೆ. ಅವರು ನಿರ್ಮಿಸಿರುವ ಒಂದು ಮನೆಯ ಪರಿಚಯವನ್ನ ನಂದಿ ಇನ್ಫ್ರಾ ಕನ್ಸ್ಟ್ರಕ್ಷನ್ ಸಂಸ್ಥೆಯ ಮಾಲೀಕರಾದ ಶಿವಣ್ಣ ಅವರ ಕಡೆಯಿಂದ ತಿಳ್ಕೊಳ್ಳೋಣ. ನಮಸ್ಕಾರ. ನಾವು ನಂದಿ ಇನ್ಫ್ರಾ ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಲೀಕರಾಗಿ ಮಾತಾಡ್ತಾ ಇದ್ದೇವೆ. ನಾವು ಈ ಬಿಲ್ಡಿಂಗು ಇಷ್ಟೊತ್ತು ನೋಡಿದಂಗೆ ಇದು ನಾವು ಕಟ್ಟಿ ಮಾರಾಟಕ್ಕೆ ಅಂತ ಮಾಡಿರೋದು. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗುಡ್ ಕ್ವಾಲಿಟಿ ಹಾಕಿದ್ದೀವಿ. ಎಂಟೈರ್ ಬಿಲ್ಡಿಂಗು ಹಾಕಿರೋದು ಮೆಟೀರಿಯಲ್ ಎಲ್ಲ ನಾವು ಟೀಕಲ್ಲಿ ಹಾಕಿರೋದು. ಆಮೇಲೆ ಡೋರ್ಸ್ ಬಂದ್ಬಿಟ್ಟು ಇನರ್ ಡೋರ್ಸ್ ಇದೆ. ಎಷ್ಟು ಜಾಸ್ತಿ ಕ್ವಾಲಿಟಿ ಕ್ವಾಂಟಿಟಿ ಹಾಕ್ಬಿಟ್ಟು ಕಡಿಮೆ ರೇಟಲ್ಲಿ ಕೊಡ್ತಾ ಇರೋದು ನಾವು ಒಬ್ಬರೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಚ್ಚು ಕಡಿಮೆ ಇನ್ನೂವರೆಗೆ ಒಂದು 100ಕ್ಕಿಂತ ಹೆಚ್ಚು ಬಿಲ್ಡಿಂಗ್ ಕಟ್ಟಿ ಮಾರಿದ್ದೀನಿ. ಎಲ್ಲ ತೊಗೊಂಡು ಕಸ್ಟಮರ್ ಎಲ್ಲ ನಮಗೆ ನೀಟಾಗಿ ಚೆನ್ನಾಗಿ ಕಟ್ಟಿದ್ದೀರಾ, ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಅದೇ ಥರ ಮುಂದೆ ಬರೋ ಕಸ್ಟಮರ್ಗೂ ಒಳ್ಳೇದಾಗಲಿ, ಕಡಿಮೆ ರೇಟು ಕಡಿಮೆ ಬಜೆಟಲ್ಲಿ ಗುಡ್ ಕ್ವಾಲಿಟಿ ಹಾಕಿ ಕಟ್ಟಿಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬೇರೆ ಮೆಟರ್ ಕಾಂಟು ಕೂಡ ಮಾಡ್ತಾ ಇದ್ದೀನಿ, ಸೇಲ್ ಬಿಲ್ಡಿಂಗ್ನು ಕಟ್ಟಿ ಮಾರ್ತಾ ಇದ್ದೀನಿ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ. ಇದು ಹಾಲಿವುಡ್ ಟೌನ್ ಅಂತೇಳಿ ಹಾಲಿವುಡ್ ಲೇಔಟ್ ಇದೆ. ಒಳ್ಳೆ ಲೇಔಟಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀನಿ. ಸೂಪರ್ ಆಗಿ ಬಂದಿದೆ ಬಿಲ್ಡಿಂಗು. ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಏನಂಬುದು ಹೇಳಿ. ಎಲ್ಲ ಇನ್ನರ್ ಡೋರ್ ಹಾಕಿಬಿಟ್ಟು ಯಾರು ಸೇಲ್ ಬಿಲ್ಡಿಂಗ್ ಮಾಡಲ್ಲ. ಮೇನ್ ಡೋರೇ ಹೆಚ್ಚು ಕಡಿಮೆ 1.5-2 ಲಕ್ಷ ಮೇನ್ ಡೋರೇ ಇದೆ. ಈ ಕ್ವಾಲಿಟಿ ಇರೋ ಬಿಲ್ಡಿಂಗ್ ಯಶವಂತಪುರ ಸರೌಂಡಿಂಗಲ್ಲೇ ಈ ಕಡಿಮೆ ರೇಟಲ್ಲಿ ಯಾರು ಕಟ್ಟಿಕೊಡಲ್ಲ. ಆ ಥರ ನಾನು ಕಟ್ಟಿದ್ದೀನಿ. ಇದು ಎಲ್ಲ ಟೀಕ್ ಮೆಟೀರಿಯಲ್ ಹಾಕಿರೋದು. ಇದು ಎಲ್ಲ ಒಳ್ಳೆ ವಿಂಡೋ ಹಾಕಿದೆಲ್ಲ ಟೀಕ್ ವಿಂಡೋ ಹಾಕಿರೋದು. ಎಲ್ಲ ಗ್ಲಾಸ್ ರಾಡೆ ಹಾಕಿರೋದು. ಇರೋದೆಲ್ಲ ಎಲ್ಲ ಟೀಕ್ ಮೆಟಲ್ ಇದೆ. ಇದೆಲ್ಲ ಗ್ರ್ಯಾಂಟು, ಆಮೇಲೆ ಟೈಲ್ಸು ಕೆಳಗಡೆ ಎಲ್ಲ ಇದು ಹಾಕಿ ಲಪೋತರ ಗ್ರ್ಯಾಂಟೇ ಹಾಕಿರೋದು. ಟೀಕ್ ಡೋರು, ವಾಸ್ತಲೆಲ್ಲ ಟೀಕ್ ಡೋರ್ ಇದೆ. ತುಂಬ ಚೆನ್ನಾಗಿದೆ ಡೋರು. ನೋಡಿ, ಡೋರು ಕೂಡ ತುಂಬ ಚೆನ್ನಾಗಿದೆ. ಇದೊಂದು ಬಾತ್ರೂಮ್ ಇದೆ. ಬಾತ್ರೂಮ್ ಕೂಡ ಟೀಕು ಇನ್ನರ್ ಡೋರ್ ಹಾಕಿರೋದು. ಆ್ಯಕ್ಚುಲಿ ಯಾರೂ ಹಾಕಲ್ಲ. ಈ ಥರ ನೀಟಾಗಿ ಮಾಡಿದ್ವಿ. ಇಲ್ಲಿದೆ ಬನ್ನಿ. ಇದು ಬಂದ್ಬಿಟ್ಟು ಪೂಜಾ ರೂಮು. ಇಲ್ಲ ಟೈಲ್ಸು ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ವಿ. ಕೆಳಗಡೆ ಗ್ರಾನೈಟು, ಮೇಲ್ಗಡೆ POP ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಎಲ್ಲ ಕಿಚನ್ನು, ಎಲ್ಲ ಮಾಡರ್ನ್ ಕಿಚನ್ ಮಾಡಿದ್ವಿ. ಎಲ್ಲ ಸಾಫ್ಟ್ ಕ್ಲೋಸಲ್ಲೇ ರೆಡಿ ಮಾಡಿದ್ವಿ. ಎಲ್ಲ ಗುಡ್ ಕ್ವಾಲಿಟಿ ಮೆಟಲ್ ಹಾಕಿದ್ವಿ. ನೋಡಿ, ಇಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ. ಕಿಚನ್ನು ಇತ್ತು ಡೈನಿಂಗ್ ಮಾಡಿದ್ವಿ. ಇದರಲ್ಲಿ ತುಂಬ ಚೆನ್ನಾಗಿ. ಇದು ಬಂದ್ಬಿಟ್ಟು ಹಾಲು ಸರ್. ಇದು ಹಾಲು. ಆ ಕಡೆ TV ಯೂನಿಟ್ ಬಂದ್ಬಿಟ್ಟಿದೆ. ಈ ಕಡೆ ಬಂದ್ಬಿಟ್ಟು ನೀಟಾಗಿ ದೊಡ್ಡದಾಗಿ ಬಂದ್ಬಿಟ್ಟಿದೆ. 30-40 ಬರೋ ಥರ ಬಂದಿದೆ. ಹೆಚ್ಚು ಕಡಿಮೆ ಇದು 16 ಅಡಿಗೆ 18 ಅಡಿ ಬಂದ್ಬಿಟ್ಟಿದೆ. 20-40 ಈ ಥರ ಹಾಲು ಸಿಗೋದೇ ಡ್ರೈವಿಂಗ್ ಮಾಡೋದೇ ಕಷ್ಟ ಆಗುತ್ತೆ ಅಂತಲ್ಲಿ ಈ ಥರ ಮಾಡಿದ್ವಿ. ಎಲ್ಲ ಚೈನ್ ಮೆಟ್ಲೆ ಮಾಡಿರೋದು. ಇಲ್ಲ SS ರೇಲಿಂಗ್ಸ್ ಹಾಕಿದ್ವಿ. ಈ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮಾಡಿದ್ವಿ. ಮಾಸ್ಟರ್ ಬೆಡ್ರೂಮ್ ಮಾಡಿರೋದು. ಈ ಕಡೆ ಬನ್ನಿ, ಈ ಕಡೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ದೊಡ್ಡದಾಗಿ ಬೆಡ್ರೂಮು, ಎಲ್ಲ ವಾಲ್ ರೂಮ್ ಮಾಡಿದ್ವಿ. ಈ ಕಡೆ TV ಯೂನಿಟ್ ಇದೆ. ರೂಮು TV ಯೂನಿಟು. ರೂಮ್ ಸೈಜ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ 16 ಅಡಿಗೆ 18 ಅಡಿ ಇದೆ. ಈ ಕಡೆ ಹೊರಗಡೆ ಬಂದ್ಬಿಟ್ಟು ಇಟ್ ಔಟ್ ಥರ ಮಾಡಿದ್ವಿ ಬಾಲ್ಕನಿ. ಇದು ಕೂಡ ಚೆನ್ನಾಗಿ ಬಂದಿದೆ. ಇದು ಕೂಡ ಇನ್ನರ್ ಡೋರಲ್ಲೇ ಮಾಡಿರೋದು. ಟೀಕು ಫ್ರೇಮು, ಇನ್ನರ್ ಡೋರ್ ಎಲ್ಲ ಪಾಲಿಸಲ್ಲೇ ಮಾಡಿರೋದು. ಈ ಕಡೆ ಇನ್ನೊಂದು ಬಾತ್ರೂಮ್ ಇದೆ. ಇದಕ್ಕೆ ಮಾಸ್ಟರ್ ಬೆಡ್ರೂಮ್ಗೆ ಬಾತ್ರೂಮು. ಇದು ಸೀಲಿಂಗ್ ಅಂತಾನು ಟೈಲ್ಸ್ ಹಾಕಿದ್ವಿ. ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋದು. ಇದೊಂದು ಬೆಡ್ರೂಮು. ಇದನ್ನು ಹೆಚ್ಚು ಕಡಿಮೆ ಇದನ್ನು 15 ಅಡಿಗೆ 16 ಅಡಿ ಬಂದಿದೆ ರೂಮ್ ಸೈಜು. ಇದೊಂದು ಸ್ಟಡಿ ಟೇಬಲ್ ಮಾಡಿದ್ವಿ. ಪೂರ್ತಿ ಎಲ್ಲ ವಾಲ್ ರೂಫ್ ಮಾಡಿದ್ವಿ. ಇದು ಕೂಡ ವಾಲ್ ರೂಫ್ ಕೂಡ ತುಂಬ ಚೆನ್ನಾಗಿ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಶಾರ್ಪ್ ಕ್ಲೋಸಲ್ಲೇ
ಮಾಡಿರೋದು. ಸ್ಟಾಪ್ ಕ್ಲೋಸ್ ಇದೆ. ವಾಲ್ಡ್ರೋಬ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಚಿಕ್ಕದ ಡ್ರೆಸ್ಸಿಂಗ್ ರೂಮ್ ಬಂದಿದೆ, ಅದರಲ್ಲಿ ಇದು ಚೆನ್ನಾಗಿ ಬಂದಿದೆ. ಬಾತ್ರೂಮ್, ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅದು ಟೈಲ್ಸ್ ಎಲ್ಲ ಗುಡ್ ಕ್ವಾಲಿಟಿ ಆಗಿರೋದು. ವಾಲ್ಡ್ರೋಬ್ ಚೆನ್ನಾಗಿದೆ. ಥರ್ಡ್ ಫ್ಲೋರ್ ಅಲ್ಲಿ ಅದೇ ತರ ಬೆಡ್ರೂಮ್ ಮಾಡಿದ್ದೀವಿ. ಕೆಳಗಡೆ ತರ ಇದು 16 ರೂಮ್ ಸೈಜ್. ಸಿಟ್ಔಟ್ ಮೇಲ್ಗಡೆ ಹಂಚಾಗಿದೆ. ಇದು ಫಿಟ್ಟಿಂಗ್ ಅರ್ಧ ಭಾಗದಷ್ಟು ಚೆನ್ನಾಗಿದೆ. ನಿಮಗೆ ನಿಮ್ಮದೇ ಆದಂಥ ಒಂದು ಸ್ವಂತ ಮನೆ ಹೊಂದುವ ಕನಸಿದೆಯಾ? ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ನಂದಿ ಇನ್ಫ್ರಾ ಕನ್ಸ್ಟ್ರಕ್ಷನ್ಸ್.